ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯ ಕ್ಷಿಪ್ರ ಅವಲೋಕನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಅಕ್ಟೋಬರ್ ಮತ್ತು ನವೆಂಬರ್ 2022ರ ಮ್ಯಾಗ್ಝಿನ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಡಿಸೆಂಬರ್ 2022ರ ಮ್ಯಾಗ್ಝಿನ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಸರ್ಕಾರ, ಆಡಳಿತ ಮತ್ತು ಆರ್ಥಿಕ ಸುದ್ದಿಗಳನ್ನು ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ರಕ್ಷಣೆ ಮತ್ತು ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಇದು ಯಾಕೆ ನಿಮಗೆ ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ ನಿಮಗೆ 5 ರಿಂದ 7 ಪ್ರಶ್ನೆಗಳು ಬರುತ್ತೆ. ಜೊತೆಗೆ ನಿಮಗೆ ಯಾವುದೇ ಒಂದು ಎಕ್ಸಾಮ್ ನಲ್ಲಿ 6 ರಿಂದ 9 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸ್ ನಿಮಗೆ ಕೇಳಲಾಗುತ್ತೆ. ಸೊ ನಿಮಗೆ ಅಕ್ಟೋಬರ್ ಆಗಿದೆ, ನವೆಂಬರ್ ಮ್ಯಾಗ್ಝಿನ್ ಆಗಿದೆ. ಸೊ ಈಗ ಡಿಸೆಂಬರ್ ಮತ್ತು ಜಾನ್ವರಿ ಮ್ಯಾಗ್ಝಿನ್ ಕೂಡ ನಮ್ಮ ಸ್ಪರ್ಧಾ ಅಶ್ವಮೇಧ ಹೊರಗೆ ಬಂದಿದೆ. ಸೊ ಇವೆಲ್ಲವೂ ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಅವೈಲಬಲ್ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರ ವಿಶ್ಲೇಷಣೆಗಾಗಿ ನೀವು ಈ ವಿಡಿಯೋನ ನೋಡ್ತಾ ಹೋಗ್ಬೋದು. ಸೊ ನಿಮಗೆ ನಮ್ಮ ಸಂಪಾದಕ ಮಂಡಳಿ ಬಗ್ಗೆ ಹೇಳಬೇಕಾಗತ್ತೆ. ಸೊ ನಮ್ಮ ಸ್ಪರ್ಧಾ ಅಶ್ವಮೇಧ ಈ ರೀತಿ ಕ್ವಾಲಿಟಿ ಕರೆಂಟ್ ಅಫೇರ್ಸ್ ತೆಗಿಲಿಕ್ಕೆ ಕಾರಣರಾದಂಥವರು, ಸೊ ಪ್ರಧಾನ ಸಂಪಾದಕರು ಬಂದು ಪವಿತ್ರ ಶಿವಕುಮಾರ್ ಮೇಡಮ್ ಅವರಾಗಿದ್ದಾರೆ. ಇನ್ನು ಸಂಪಾದಕರಲ್ಲಿ ನಮ್ಮ ನೆಚ್ಚಿನ ಶಿಕ್ಷಕರಾದ ಸಾಗರ್ MS ಅವರಿದ್ದಾರೆ. ಇನ್ನು ಸಂಪಾದಕ ಮಂಡಳಿಯಲ್ಲಿ ರಿಪ್ಪನ್ಪೇಟೆ ನವೀನ್ ಉಪನ್ಯಾಸಕರು, ಸಂದೇಶ್ MS ಕೊಟ್ಟೂರು, ನಿಖಿಲ್ ತೀರ್ಥಹಳ್ಳಿ ಈ ರೀತಿ ಇದ್ದಾರೆ. ಇನ್ನು ಅಕ್ಷರ ಜೋಡಣೆಯಲ್ಲಿ ನಳಿನಾ ಮೇಡಮ್ ಅವರಿದ್ದಾರೆ. ಜೊತೆಗೆ ಇನ್ನು ವಿಸ್ತರಣಾಧಿಕಾರಿಯಾಗಿ ಅಭಿರಾಮ್ ಮತ್ತು ಮಂಜುನಾಥ್ ಜಿ ಸರ್ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಇನ್ನು ನಾವು ಕರೆಂಟ್ ಅಫೇರ್ಸ್ ನ ನೋಡ್ತಾ ಹೋಗೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ರಕ್ಷಣೆ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಟೈಗರ್ ಟ್ರಯಂಫ್ ಭಾರತ ಮತ್ತು ಯಾವ ದೇಶ ನಡುವೆ ನಡೆಸಲಾದ ಸೇನಾ ವ್ಯಾಯಾಮವಾಗಿದೆ? ನೋಡಿ, ಡಿಫೆನ್ಸ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆ ಬರುತ್ತೆ. ಮೊನ್ನೆ ನಡೆದಂತಹ KPSC ಮಾಕ್ ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಶ್ನೆ ಬಂದಿತ್ತು. ಡಿಫೆನ್ಸ್ ಎಕ್ಸರ್ಸೈಸ್, ಮ್ಯಾರಿಟೈಮ್ ಎಕ್ಸರ್ಸೈಸ್, ನೇವಲ್ ಎಕ್ಸರ್ಸೈಸಸ್, ಇದ್ರ ಬಗ್ಗೆ ನಿಮಗೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಸೊ ಡಿಫೆನ್ಸ್ ಅಲ್ಲಿ ನಾವು ಟೈಗರ್ ಟ್ರಯಂಫ್ ಭಾರತ ಮತ್ತೆ ಯಾವ ದೇಶ ಜೊತೆಗೆ ನಡೆಯುತ್ತೆ ಅಂತ ನಮ್ಮ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಟೈಗರ್ ಟ್ರಯಂಫ್ ಎಕ್ಸರ್ಸೈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು USA, ಜಪಾನ್, ಜರ್ಮನಿ ಮತ್ತು ಶ್ರೀಲಂಕಾ. ಸರಿಯಾದ ಉತ್ತರ ಬಂದು USA ಆಗಿರುತ್ತೆ. ಸ್ನೇಹಿತರೆ, ಇದು ಭಾರತ ಮತ್ತು ಅಮೆರಿಕಾದ ಒಂದು ದ್ವಿಪಕ್ಷೀಯ ಸೇನಾ ವ್ಯಾಯಾಮ ಆಗಿದೆ. 2022ರ ಆವೃತ್ತಿ ಏನಿತ್ತು, ಇದು ವಿಶಾಖಪಟ್ಟಣಂನಲ್ಲಿ ಆಯೋಜಿಸಲಾಗಿತ್ತು. ಸೊ ನೈಸರ್ಗಿಕ ವಿಪತ್ತಿನ ಸಮಯದಲ್ಲಿ ಮಾನವೀಯ ನೆರವನ್ನು ಒದಗಿಸಲು ಈ ಎರಡು ದೇಶಗಳು ಮಿಲಿಟರಿ, ರಾಜತಾಂತ್ರಿಕತೆ, ಸಹಕಾರ ಬಲಪಡಿಸುವುದು ಈ ರೀತಿ ವ್ಯಾಯಾಮದ ಉದ್ದೇಶ ಆಗಿತ್ತು. ಮೊಟ್ಟ ಮೊದಲ ಟೈಗರ್ ಟ್ರಯಂಫ್ ಸೇನಾ ವ್ಯಾಯಾಮ ಆವೃತ್ತಿಯು 2019ರಲ್ಲಿ ಪ್ರಾರಂಭವಾಗಿತ್ತು. ಅವಾಗೂ ಕೂಡ ವಿಶಾಖಪಟ್ಟಣಮಲ್ಲೇ ನಡೆದಿತ್ತು. ಸೊ ಟೈಗರ್ ಟ್ರಯಂಫ್ ಯಾವ ಎರಡು ದೇಶಗಳದ್ದು ಅಂದ್ರೆ ಇಂಡಿಯಾ ಮತ್ತು US. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಮೆರಿಕ ದೇಶವು ತನ್ನ ಹಾಕ್ ವಾಯು ರಕ್ಷಣಾ ಸಾಧನೆಯನ್ನ ಯಾವ ದೇಶಕ್ಕೆ ನೀಡಲಿದೆ? ಅಮೆರಿಕನ್ ಹಾಕ್ ಏರ್ ಡಿಫೆನ್ಸಸ್ ಎಕ್ವಿಪ್ಮೆಂಟ್ ವಿಲ್ ಬಿ ಗಿವನ್ ಟು ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಸೊ ರಷ್ಯಾ, ಉಕ್ರೇನ್, ಭಾರತ ಮತ್ತು ಚೀನಾ. ಸರಿಯಾದ ಉತ್ತರ ಬಂದು ಉಕ್ರೇನ್ ಆಗಿರುತ್ತೆ. ಸ್ನೇಹಿತರೆ, ಅಮೆರಿಕ ದೇಶವು ತನ್ನ ಹಾಕ್ HAWK ಅಂತ ಏನು ಹಾಕ್ ವಾಯು ರಕ್ಷಣಾ ಸಾಧನ ಏನಿದೆ, ರಷ್ಯಾದ ಡ್ರೋನ್ ಮತ್ತು ಕ್ರೂಸ್ ಕ್ಷಿಪಣಿ ದಾಳಿಯಿಂದ ರಕ್ಷಿಸಲು ಉಕ್ರೇನ್ ದೇಶಕ್ಕೆ ಇದನ್ನು ನೀಡಲಿದೆ. ಇದೊಂದು ತಂತ್ರಜ್ಞಾನ ಹೋಮಿಂಗ್ ಆಲ್ ದಿ ವೇ ಕಿಲ್ಲರ್ ಅಂತ ಹೇಳ್ಬಿಟ್ಟು. ಸೊ 1959ರಲ್ಲಿ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಇದು ಮೊದಲನೇ ಬಾರಿಗೆ ಬಳಕೆ ಆಗಿತ್ತು ಹಾಕ್ ಅನ್ನೋದು. ಸೊ ಇದು ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಹಾರುವ ಒಂದು ಕ್ಷಿಪಣಿ ಇದಾಗಿದೆ. ಸೊ ಅಲ್ಲಿ ಡ್ರೋನ್ ಅಟ್ಯಾಕ್ಸ್ ಏನಾಗ್ತಾ ಇದೆ, ಅದರ ವಿರುದ್ಧವಾಗಿ ಇದನ್ನ ಕಳಿಸಲಾಗ್ತಾ ಇದೆ. ಸೊ ಅಮೆರಿಕ ದೇಶವು ಉಕ್ರೇನ್ಗೆ ಇದನ್ನ ನೀಡಲಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತ ಮತ್ತು ಮೊಜಾಂಬಿಕ್, ತಾಂಜಾನಿಯಾ ತ್ರಿಪಕ್ಷೀಯ ನೌಕಾ ವ್ಯಾಯಾಮದ ಮೊದಲ ಆವೃತ್ತಿಯ ಆತಿಥೇಯ ರಾಷ್ಟ್ರ ಯಾವುದು? ವಿಚ್ ಕಂಟ್ರಿ ಇಸ್ ದ ಹೋಸ್ಟ್ ಆಫ್ ದ ಫಸ್ಟ್ ಎಡಿಷನ್ ಆಫ್ ಇಂಡಿಯಾ, ಮೊಜಾಂಬಿಕ್, ಟ್ಯಾನ್ಜಾನಿಯಾ ಟ್ರೈಲ್ಯಾಟ್ರಲ್ ನೇವಲ್ ಎಕ್ಸರ್ಸೈಸ್ ಅಂತ ಹೇಳ್ಬಿಟ್ಟು. ಭಾರತ, ಟ್ಯಾನ್ಜಾನಿಯಾ, ಮೊಜಾಂಬಿಕ್, ಮಾಲ್ಡೀವ್ಸ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟ್ಯಾನ್ಜಾನಿಯಾ ಆಗಿರುತ್ತೆ. ಸೊ ಹೌದು ಸ್ನೇಹಿತರೆ, ಭಾರತ, ಮೊಜಾಂಬಿಕ್, ಟ್ಯಾನ್ಜಾನಿಯಾ ಇದು 3 ದೇಶಗಳ ಒಂದು ಟ್ರೈಲ್ಯಾಟ್ರಲ್ ನೇವಲ್ ಎಕ್ಸರ್ಸೈಸ್ ಮೊದಲ ಆವೃತ್ತಿಯು ಇತ್ತೀಚೆಗಷ್ಟೇ ತಾಂಜಿಯಾನಾದ ದಾರ್ ಎಲ್ ಸಲಾಂನಲ್ಲಿ ನಡೆಯಿತು. ಸೊ ಭಾರತೀಯ ನೌಕಾಪಡೆಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ INS ತರ್ಕಶ್ ಇದಕ್ಕೆ ಹೋಗಿತ್ತು. ಜೊತೆಗೆ ಚೇತಕ್ ಹೆಲಿಕಾಪ್ಟರ್, ಮಾರ್ಕೋಸ್ ಇದರಲ್ಲಿ ಪ್ರತಿನಿಧಿಸಿದ್ವು. ವ್ಯಾಯಾಮದ 3 ಉದ್ದೇಶಗಳು ಹೊಂದಿತ್ತು. ಉತ್ತಮ ಅಭ್ಯಾಸಗಳಲ್ಲಿ ತರಬೇತಿ ಮತ್ತು ಹಂಚಿಕೆಯ ಮೂಲಕ ಸಾಮಾನ್ಯ ಸವಾಲುಗಳನ್ನು ಪರಿಹರಿಸಲು ಸಾಮರ್ಥ್ಯದ ಅಭಿವೃದ್ಧಿ, ಪರಸ್ಪರ ಕಾರ್ಯಸಾಧನೆಗೆ ಹೆಚ್ಚಿಸುವುದು ಮತ್ತು ಕಡಲ ಸಹಕಾರವನ್ನು ಬಲಪಡಿಸೋದು, ಈ ಎಲ್ಲ ಉದ್ದೇಶದಿಂದ ಇದನ್ನು ಮಾಡಲಾಗಿತ್ತು. ಸೊ ಇದಕ್ಕೆ ಮೊಜಾಂಬಿಕ್ ಆಗಿರ್ಬೋದು, ಟ್ಯಾನ್ಜಾನಿಯಾ ಆಗಿರ್ಬೋದು, ಆಫ್ರಿಕಾ ಖಂಡದ ದೇಶಗಳಾಗಿದೆ. ಮೊಜಾಂಬಿಕ್ನ ರಾಜಧಾನಿ ಬಂದ್ಬಿಟ್ಟು ಮೊಟ್ರೆಟೋ ಅಂತ ಹೇಳ್ತೀವಿ. ಟ್ಯಾನ್ಜಾನಿಯಾ ರಾಜಧಾನಿ ಬಂದು ಡೊಡೋಮೋ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಯುವಾನ್ ವಾಂಗ್ 6 ಹಡಗು ಯಾವ ದೇಶಕ್ಕೆ ಸಂಬಂಧಿಸಿದೆ? ಯುವಾನ್ ವಾಂಗ್ 6 ಶಿಪ್ ಇಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನು ನೋಡೋಣ. ಭಾರತ, ಚೀನಾ, ಪಾಕಿಸ್ತಾನ, ಓಮನ್.
ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಆಗಿರುತ್ತೆ. ಸೊ ಸ್ನೇಹಿತರೆ, ಚೀನಾವು ಭಾರತವನ್ನು ಗುರಿಯಾಗಿಸಿ ಬೇಹುಗಾರಿಕೆ ನಡೆಸಲು ಈ ಹಡಗನ್ನು ನಿಯೋಜಿಸಿದೆ. UN ವಾಂಗ್ 6 ಅಂತ ಹೇಳ್ಬಿಟ್ಟು ಈ ಹಡಗಿನ ಹೆಸರು. ಇದು ಹಿಂದೂ ಮಹಾಸಾಗರ ದಾಟಿ ಬಾಲಿ ಕರಾವಳಿಯ ಯಾನ ಮಾಡುತ್ತಿರುವುದಾಗಿ ಮರೈನ್ ಟ್ರಾಫಿಕ್ ಸಂಸ್ಥೆ ತಿಳಿಸಿದೆ. ಈ ಹಡಗುಗಳ ಚಾಲನೆಯನ್ನು ಟ್ರ್ಯಾಕ್ ಮಾಡುವ ಸೇವೆ ಮಾಡುತ್ತೆ UN ವಾಂಗ್ 6 ಶಿಪ್. ಸೊ ಇದ್ರ ಬಗ್ಗೆ ತಿಳಿದಿರಲಿ, ಇದು ಚೀನಾ ಬಿಟ್ಟಿರುವಂಥದ್ದು. ಇದು ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ಬೋದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಆಪರೇಷನ್ ವಿಜಿಲೆಂಟ್ ಸ್ಟಾರ್ಮ್ ಅಮೆರಿಕ ಮತ್ತು ಯಾವ ದೇಶದ ನಡುವೆ ನಡೆಸಲಾದ ರಕ್ಷಣಾ ವ್ಯಾಯಾಮವಾಗಿದೆ? ನೋಡಿ, ಪುನಃ ಒಂದು ಮಿಲಿಟರಿ ಎಕ್ಸರ್ಸೈಸ್ ಮೇಲಿದ್ದಂತಹ ಪ್ರಶ್ನೆ. ಆಪರೇಷನ್ ವಿಜಿಲೆಂಟ್ ಸ್ಟಾರ್ಮ್ ಇಸ್ ಅ ಡಿಫೆನ್ಸ್ ಎಕ್ಸರ್ಸೈಸ್ ಕಂಡಕ್ಟೆಡ್ ಬಿಟ್ವೀನ್ ಅಮೆರಿಕಾ ಅಂಡ್ ವಿಚ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಮ್ಮ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ನಮ್ಮ ಆಯ್ಕೆಗಳು ಭಾರತ, ದಕ್ಷಿಣ ಕೊರಿಯಾ, ಇರಾನ್. ಸರಿಯಾದ ಉತ್ತರ ಬಂದ್ಬಿಟ್ಟು ದಕ್ಷಿಣ ಕೊರಿಯಾ ಆಗಿರುತ್ತೆ. ಆಪರೇಷನ್ ವಿಜಿಲೆಂಟ್ ಸ್ಟಾರ್ಮ್ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡುವೆ ನಡೆಸಿದ ಒಂದು ರಕ್ಷಣಾ ವ್ಯಾಯಾಮವಾಗಿದೆ. 4 ದಿನಗಳ ತರಬೇತಿ ವ್ಯಾಯಾಮವು 100 ವಿಮಾನಗಳನ್ನು ಒಳಗೊಂಡಿದ್ದು ಯುದ್ಧ ಸಿದ್ಧತೆ, ಪರಸ್ಪರ ಕಾರ್ಯಸಿದ್ಧತೆ ಹೆಚ್ಚಿಸಲು ನಡೆಸಲಾಗಿದೆ. ಈ ಸಮರಾಭ್ಯಾಸಕ್ಕೆ ಉತ್ತರ ಕೊರಿಯಾದ ವಿದೇಶಾಂಗ ಸಚಿವಾಲಯದಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇನ್ನು ದಕ್ಷಿಣ ಕೊರಿಯಾದ ಬಗ್ಗೆ ಹೇಳೋದಾದ್ರೆ, ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್, ಅದರ ಕರೆನ್ಸಿ ಬಂದು ವೋನ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪರ್ಧಾ ಅಶ್ವಮೇಧ ಮಾಸಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಟೆಲಿಗ್ರಾಮ್ ಗುಂಪು ಮತ್ತು ವೆಬ್ಸೈಟ್ನಲ್ಲಿ ಇದು ಅವೈಲಬಲ್ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗರುಡ 7 is a bilateral exercise conducted by the Air Force in India which country ಅಂತ ಹೇಳ್ಬಿಟ್ಟು. ಸೊ ಗರುಡ 7 ಎಂಬುದು ಭಾರತ ವಾಯುಪಡೆಯು ಯಾವ ದೇಶದೊಂದಿಗೆ ನಡೆಸಲ್ಪಡುವ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಅಂತ? ಫ್ರಾನ್ಸ್, ರಷ್ಯಾ, ಚೀನಾ, ಜಪಾನ್. ಸರಿಯಾದ ಉತ್ತರ ಫ್ರಾನ್ಸ್. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ 2022ರ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದದ ಆತಿಥೇಯ ನಗರ ಯಾವುದು? ವಿಚ್ ಸಿಟಿ ಹೋಸ್ಟ್ ದ ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್ ಇನ್ 2022? ಕೊಲಂಬೋ, ನವದೆಹಲಿ, ಢಾಕಾ, ಇಸ್ಲಾಮಾಬಾದ್. ಸರಿಯಾದ ಉತ್ತರ ಬಂದು ನವದೆಹಲಿ ಆಗಿದೆ. ಸೊ ಸ್ನೇಹಿತರೆ, IPRD ಅಂತ ಕರಿತೀವಿ, ಅಂದರೆ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂಭಾಷಣೆಯು ಅಂತ ಹೇಳ್ಬಿಟ್ಟು ಏನಿದೆ, ಇದರ 4ನೇ ಆವೃತ್ತಿ ನವದೆಹಲಿ ನಡೆಸಲಾಯಿತು. ಸೊ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಅದೊಂದು ಬಹಳ ಜಿಯೋ ಸ್ಟ್ರಾಟಜಿಕ್ ಆದಂಥ ಒಂದು ರಿಲೇಷನ್. ಅದರ ಉಪಕ್ರಮವನ್ನು ಕಾರ್ಯಗತಗೊಳಿಸುವುದು ಇದರ ಅರ್ಥ ಬರುತ್ತೆ. ಈ ವಿಷಯದ ಮೇಲೆ ಈ ಸಂವಾದವನ್ನು ನಡೆಸಲಾಗಿತ್ತು. ಇದು ನ್ಯಾಷನಲ್ ಮ್ಯಾರಿಟೈಮ್ ಫೌಂಡೇಶನ್ ಮತ್ತು ಭಾರತೀಯ ನೌಕಾಪಡೆ ಜಂಟಿಯಾಗಿ ಇದನ್ನು ಆಯೋಜಿಸಿತ್ತು. ನ್ಯಾಷನಲ್ ಮ್ಯಾರಿಟೈಮ್ ಫೌಂಡೇಶನ್ 2005ರಲ್ಲಿ ಸ್ಥಾಪಿತವಾಗಿದ್ದು. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಸಿಂಬೆಕ್ಸ್ ಭಾರತ ಮತ್ತು ಯಾವ ದೇಶದ ನಡುವೆ ಸಾಗರ ದ್ವಿಪಕ್ಷೀಯ ವ್ಯಾಯಾಮ ಆಗಿದೆ? ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. ಮೊನ್ನೆ ನಡೆದಂಥ KPSC ಮಾಕ್ ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮ್ ಆಗಿರ್ಬೋದು, FCI ಎಕ್ಸಾಮ್ ಆಗಿರ್ಬೋದು, ಎಲ್ಲದರಲ್ಲೂ ಈ ರೀತಿಯಾದಂತಹ ಮಿಲಿಟರಿ ಎಕ್ಸೈಸ್ನ ಪ್ರಶ್ನೆ ಬಂದಿತ್ತು. ಸೊ ಹಲವಾರು ಕ್ವಶನ್ಸ್ನ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗ್ಝಿನಲ್ಲಿ ಕೂಡ ಕೊಡಲಾಗಿತ್ತು. ಸೊ ಹಾಗಾಗಿ ಇದನ್ನು ನೀವು ರೆಫರ್ ಮಾಡಿದ್ರೆ ನಿಮಗೆ ಎಷ್ಟು ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಆಪ್ಷನ್ಸ್ ನೋಡೋಣ. ಸಿಂಗಾಪುರ್, ಶ್ರೀಲಂಕಾ, ಮ್ಯಾನ್ಮಾರ್, ರಷ್ಯಾ. ಸರಿಯಾದ ಉತ್ತರ ಬಂದು ಸಿಂಗಾಪುರ. ಹೌದು ಸ್ನೇಹಿತರೆ, ಸಿಂಬೆಕ್ಸ್ ಏನಿದೆ ಇದು ಭಾರತ ಮತ್ತು ಸಿಂಗಾಪುರ್ ನೌಕಾಪಡೆಗಳು ವಿಶಾಖಪಟ್ಟಣಂನಲ್ಲಿ ಒಂದು ದ್ವಿಪಕ್ಷೀಯ ವ್ಯಾಯಾಮದಲ್ಲಿ ಭಾಗವಹಿಸಿತ್ತು. ಭಾರತೀಯ ನೌಕಾಪಡೆಯು ಸಿಂಬೆಕ್ಸ್ 2022ರ 29ನೇ ಆವೃತ್ತಿಯ 2 ಹಂತಗಳಲ್ಲಿ ಆಯೋಜಿಸುತ್ತಿದೆ. 1ನೇ ಹಂತ ವಿಶಾಖಪಟ್ಟಣಂನಲ್ಲಿ ಬಂದರು ಹಂತ ಅಂತ ಕರೀತಾರೆ. 2ನೇ ಹಂತ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರ ಹಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಸಿಂಬೆಕ್ಸ್ ಸರಣಿ ವ್ಯಾಯಾಮವು 1994 ಸ್ಟಾರ್ಟ್ ಆಗಿತ್ತು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಯೋತ್ಪಾದನೆಯನ್ನು ಎದುರಿಸಲು ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಬಳಕೆಯು ಘೋಷಣೆಯನ್ನು ಯಾವ ದೇಶವು ಅಳವಡಿಸಿಕೊಂಡಿದೆ? ವಿಚ್ ಕಂಟ್ರಿ ಹ್ಯಾಸ್ ಅಡಾಪ್ಟೆಡ್ ಅ ಡಿಕ್ಲರೇಷನ್ ಆನ್ ನ್ಯೂ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ಕೌಂಟರಿಂಗ್ ಟೆರರಿಸಮ್ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ಅನ್ನು ನೋಡೋಣ. ಭಾರತ, ಪಾಕಿಸ್ತಾನ, ರಷ್ಯಾ, ಅಮೆರಿಕ. ಸರಿಯಾದ ಉತ್ತರ ಬಂದು ಭಾರತ ಆಗಿರುತ್ತೆ. ಹೌದು ಸ್ನೇಹಿತರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಯೋತ್ಪಾದನಾ ನಿಗ್ರಹ ಸಮಿತಿ ಸಭೆಯಲ್ಲಿ ಭಯೋತ್ಪಾದಕ ಉದ್ದೇಶಗಳಿಗಾಗಿ ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನ ಅಂದರೆ ನ್ಯೂ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಎದುರಿಸಲು ನವದೆಹಲಿ ಘೋಷಣೆ ಅಂತ ಹೇಳ್ಬಿಟ್ಟು ಅಂಗೀಕರಿಸಿದೆ. ಡೆಲ್ಲಿ ಡಿಕ್ಲರೇಷನ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಕ್ರೌಡ್ ಫಂಡಿಂಗ್ ಮುಖಾಂತರ ಕುರಿತು ಚರ್ಚಿಸೋದು, ಡ್ರೋನ್ಗಳು, ಸಾಮಾಜಿಕ ಮಾಧ್ಯಮಗಳು, ಒಂದು 5 ಖಾಯಂ ಸದಸ್ಯರನ್ನ ಏನು ಹೊಂದಿದೆ ವಿಶ್ವ ಭದ್ರತಾ ಮಂಡಳಿ, ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್. ಸೊ ಅದರಲ್ಲಿ ಭಾಗವಹಿಸಿತ್ತು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚಿನ ವರದಿಯ ಪ್ರಕಾರ ಯಾವ ದೇಶದ ರಕ್ಷಣಾ ಸಚಿವಾಲಯವು ವಿಶ್ವದಲ್ಲಿ ಅತಿದೊಡ್ಡ ಉದ್ಯೋಗದಾತನಾಗಿದೆ? ಆಸ್ ಪರ್ ದ ರೀಸೆಂಟ್ ರಿಪೋರ್ಟ್, ವಿಚ್ ಕಂಟ್ರಿ ಡಿಫೆನ್ಸ್ ಮಿನಿಸ್ಟ್ರಿ ಇಸ್ ದ ಲಾರ್ಜೆಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಭಾರತ, ಚೀನಾ, ಅಮೆರಿಕ, ರಷ್ಯಾ. ಸರಿಯಾದ ಉತ್ತರ ಬಂದು ಭಾರತ ಆಗಿರುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. AD-1 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ವಿಚ್ ಆರ್ಗನೈಸೇಷನ್ ಡೆವಲಪ್ ದ AD-1 ಮಿಸೈಲ್ ಅಂತ ಹೇಳ್ಬಿಟ್ಟು. ಇಸ್ರೋ, DRDO, ನಾಸಾ,
ಮತ್ತು ಎರಡು ಸೇರಿಕೊಂಡು ಅಂತ ಹೇಳ್ಬಿಟ್ಟು ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ DRDO ಆಗಿರುತ್ತೆ. DRDO ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ AD-1 ಕ್ಷಿಪಣಿ ಶತ್ರು ದೇಶವೊಂದು ಹಾರಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು 5,000 ಕಿಲೋಮೀಟರ್ ದೂರದಲ್ಲಿ ಗುರುತಿಸಿ ಅದನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಇದೊಂದಿದೆ. ಇನ್ನು ಕ್ಷಿಪಣಿ ರಕ್ಷಣಾ ಪ್ರತಿಬಂಧಕವನ್ನು ಒಡಿಶಾ ತೀರದ APJ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಪರೀಕ್ಷಿಸಲಾಗಿದೆ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಇದನ್ನು ಕೇಳಲಾಗಿತ್ತು. ಇನ್ನು DRDOದ ಹೆಡ್ ಕ್ವಾರ್ಟರ್ಸ್ ಬಂದು ನವದೆಹಲಿಯಲ್ಲಿದೆ. 1958ಗೆ ಸ್ಥಾಪನೆ ಆಗಿದ್ದು. ಪ್ರಸ್ತುತ ಅಧ್ಯಕ್ಷರು ಸಮೀರ್ ವಿ ಕಾಮತ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತೀಯ ನೌಕಾಪಡೆ ಸಿ ವಿಜಿಲ್ 2022 ಎಂಬ ವ್ಯಾಯಾಮವನ್ನು ಯಾವ ರಾಜ್ಯದಲ್ಲಿ ಆರಂಭಿಸಿತು? ದ ಇಂಡಿಯನ್ ನೇವಿ ಬಿಗ್ಯಾನ್ ದ ಎಕ್ಸಸೈಸ್ ಸಿ ವಿಜಿಲೆಂಟ್ 2022 ಫ್ರಮ್ ವಿಚ್ ಸ್ಟೇಟ್? ಒಡಿಶಾ, ಗುಜರಾತ್, ಕರ್ನಾಟಕ, ಕೇರಳ. ಸರಿಯಾದ ಉತ್ತರ ಬಂದು ಒಡಿಶಾ ಆಗಿರುತ್ತೆ. ಅದು ಸ್ನೇಹಿತರೆ, ಭಾರತೀಯ ನೌಕಾಪಡೆ ಒಡಿಶಾದ ಪಾರದೀಪ ಬಂದರಿನಲ್ಲಿ ಕರಾವಳಿಯ ರಕ್ಷಣಾ ವ್ಯಾಯಾಮವಾದ ಸಿ ವಿಜಿಲನ್ನು ಪ್ರಾರಂಭಿಸಿದೆ. ಇದು ಪ್ಯಾನ್ ಇಂಡಿಯಾ ಕರಾವಳಿ ರಕ್ಷಣಾ ವ್ಯಾಯಾಮವಾದ ಸಮುದ್ರ ಜಾಗರಣೆ 2022ರ 3ನೇ ಆವೃತ್ತಿ ಆಗಿದೆ. ಸಿ ವಿಜಿಲ್ ಸಾಗರ ವ್ಯಾಯಾಮವನ್ನು 2018ರಿಂದ ಮಾಡಲಾಗಿತ್ತು. ಸಿ ವಿಜಿಲ್ ಭಾರತದ ಅತಿ ದೊಡ್ಡ ಕಡಲ ಭದ್ರತಾ ವ್ಯಾಯಾಮವಾಗಿ ಇದ್ರ ಬಗ್ಗೆ ಮಾಹಿತಿಯಲ್ಲಿ ಇದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥದ್ದಿದೆ. ಸೊ ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ಸರ್ಕಾರ, ಆಡಳಿತ ಮತ್ತು ಆರ್ಥಿಕ ಸುದ್ದಿಗಳು ಜೊತೆಗೆ ರಕ್ಷಣೆಗೆ ರಿಲೇಟೆಡ್ ಇರುವಂತಹ ಕರೆಂಟ್ ಅಫೇರ್ಸ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡ್ಕೊತಾ ಹೋಗಿದ್ವಿ. ಸೊ ಇವತ್ತಿನ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ವಶನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಒಂದೊಂದಾಗೆ ಏಷ್ಯಾದ ಅತಿದೊಡ್ಡ ಸಂಕುಚಿತ ಜೈವಿಕ ಅನಿಲ CBG ಸ್ಥಾವರವನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಏಷ್ಯಾಸ್ ಲಾರ್ಜೆಸ್ಟ್ ಕಂಪ್ರೆಸ್ಡ್ ಬಯೋಗ್ಯಾಸ್ CBG ಪ್ಲಾಂಟ್ ಹ್ಯಾಸ್ ಬೀನ್ ರೀಸೆಂಟ್ಲಿ ಇನಾಗರೇಟೆಡ್ ಇನ್ ವಿಚ್ ಸ್ಟೇಟ್? ಪಂಜಾಬ್, ರಾಜಸ್ಥಾನ್, ಗುಜರಾತ್, ಬಿಹಾರ. ಸರಿಯಾದ ಉತ್ತರ ಇದಕ್ಕೆ ಪಂಜಾಬ್ ಆಗಿರುತ್ತೆ. ಇನ್ನು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇತ್ತೀಚೆಗೆ ಪಂಜಾಬ್ನ ಸಂಗ್ರೂರ್ ಲೇರಾ ಗಾಗಾದಲ್ಲಿ ಏಷ್ಯಾದ ಅತಿದೊಡ್ಡ ಸಂಕುಚಿತ ಜೈವಿಕ ಅನಿಲ ಅಂದರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂತ ಏನು ಕರಿತೇವೆ, ಸೊ ಅದನ್ನು ಇತ್ತೀಚೆಗೆ ಮಾಡಲಾಗಿತ್ತು. ಸೊ ಒಂದು 220 ಕೋಟಿ ರು ವೆಚ್ಚದಲ್ಲಿ ಈ ಘಟಕವನ್ನು ಮಾಡಲಾಗಿದೆ. 20 ಎಕರೆ ಜಾಗದಲ್ಲಿ ಹರಡಿಕೊಂಡಿದೆ. ಪ್ರಸ್ತುತ ದಿನಕ್ಕೆ ಸುಮಾರು 6 ಟನ್ಗಳಷ್ಟು CBGಯನ್ನು ಇದು ಉತ್ಪಾದಿಸುತ್ತೆ. ಇದ್ರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ಮಿಷನ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ಲಾಂಚ್ ವೆಹಿಕಲ್ ಮಾರ್ಕ್ 3 ಮಿಷನ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? USA, ಭಾರತ, ಚೀನಾ, ಜಪಾನ್. ಸರಿಯಾದ ಉತ್ತರ ಬಂದು ಭಾರತ ಆಗಿರುತ್ತೆ. ಸ್ನೇಹಿತರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಉಡಾವಣಾ ವಾಹನ ಮಾರ್ಕ್ 3 ನೆರವಿನೊಂದಿಗೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಇಸ್ರೋ ಸಂಸ್ಥೆಯು ತನ್ನ GSLV ಮಾರ್ಕ್ 3 ಮತ್ತು LMVM-3 ಎಂಬ ಮರುನಾಮಕರಣ ಮಾಡಿದೆ. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಲಿಯೋ, ಮಿಯೋ, ಜಿಯೋ ಅಂತ ಹೇಳ್ಬಿಟ್ಟು ಕಕ್ಷೆಗಳಿಗೆ ಇದನ್ನು ಉಡಾಯಿಸಿದೆ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಂಜಿನಿಯರ್ಸ್ ಕಾನ್ಕ್ಲೇವ್ 2022ನ ಆತಿಥೇಯ ನಗರ ಯಾವುದು? ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಇಂಜಿನಿಯರ್ಸ್ ಕಾನ್ಕ್ಲೇವ್ 2022? ಚೆನ್ನೈ, ಬೆಂಗಳೂರು, ತಿರುವನಂತಪುರಂ, ಹೈದರಾಬಾದ್. ಸರಿಯಾದ ಉತ್ತರ ಬಂದು ತಿರುವನಂತಪುರಂ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ BQ.1 ಕೊರೋನಾ ರೂಪಾಂತರಿ ಎಲ್ಲಿ ಪತ್ತೆಯಾಗಿದೆ? ರೀಸೆಂಟ್ಲಿ ವೇರ್ ಡಿಡ್ BQ.1 ಕೊರೋನಾ ಮ್ಯೂಟೆಂಟ್ ಫೌಂಡೆಡ್? ಕರ್ನಾಟಕ, ಕೇರಳ, ದೆಹಲಿ, ಮಹಾರಾಷ್ಟ್ರ. ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮಹಾರಾಷ್ಟ್ರ ಆಗಿರುತ್ತೆ. ಮಹಾರಾಷ್ಟ್ರದ ಕೊರೋನಾ BQ.1 ರೂಪಾಂತರಿ ತಳಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿಭಾಗದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಈ BQ.1 ರೂಪಾಂತರಿಯು ಒಮಿಕ್ರಾನ್ ವೈರಸ್ನ ಉಪತಳಿಯಾಗಿದೆ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಈ ರೀತಿ ಕೊರೋನಾ ವೈರಸ್ ಏನಿದೆ, ಸೊ ಯಾವ ತಳಿ ಎಲ್ಲಿ ಪತ್ತೆಯಾಗಿತ್ತು ಅನ್ನೋ ಪ್ರಶ್ನೆಗಳನ್ನು ನಿಮಗೆ ಕೇಳ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, ನಿಮಗೆ ಮಂಗನ ಕಾಯಿಲೆ ಏನಿದೆ, ಸೊ ಅದು ಕೆಸನೂರಲ್ಲಿ ಪತ್ತೆಯಾಗಿತ್ತು. ಸೊ ಕೆಸನೂರಿಗೆ ಅದಕ್ಕಂತಾನೆ KFD ಕೆಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. ಅದೇ ರೀತಿ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ಬೋದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಉತ್ತರ ಭಾರತದ ಮೊದಲ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಯೋಟಾ A1 ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಯೋಟಾ D1 ನಾರ್ತ್ ಇಂಡಿಯಾಸ್ ಫಸ್ಟ್ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್? ನೋಡಿ, ಇದು ನಿಮಗೆ ಪ್ರಶ್ನೆ ಬರ್ಬೋದು. ಸರಿಯಾದ ಆಪ್ಷನ್ಸ್ ನೋಡೋಣ. ಗುಜರಾತ್, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಬಿಹಾರ. ಸರಿಯಾದ ಉತ್ತರ ಬಂದು ಉತ್ತರ ಪ್ರದೇಶ ಆಗಿರುತ್ತೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗೆ ಉತ್ತರ ಭಾರತದ ಮೊದಲ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಯೋಟಾ D1 ಅನ್ನು ಉದ್ಘಾಟಿಸಿದ್ದಾರೆ. ಇದನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇದಕ್ಕಾಗಿ ರಾಜ್ಯ ಹಿರನಂದಾನಿ ಗ್ರೂಪ್ ಜೊತೆಗೆ 39,000 ಮೌಲ್ಯದ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮುಂದಿನ ಪ್ರಶ್ನೆ ನೋಡೋಣ. OceanSat 3 ಯಾವ ಸಂಸ್ಥೆಗೆ ಸಂಬಂಧಿಸಿದೆ? OceanSat 3 ಇಸ್ ರಿಲೇಟೆಡ್ ಟು ವಿಚ್ ಇನ್ಸ್ಟಿಟ್ಯೂಟ್? ನಾಸಾ, DRDO, ಇಸ್ರೋ, ಯಾವುದೂ ಅಲ್ಲ.
ಸರಿಯಾದ ಉತ್ತರ ಬಂದು ಇಸ್ರೋ. ಇದಕ್ಕೆ ಇಸ್ರೋಗೆ ಸಂಬಂಧಪಟ್ಟಿದೆ ಓಷನ್ ಸ್ಯಾಟ್ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರಾಕೆಟ್ ಬಿಲಾಂಗ್ ಟು ವಿಚ್ ಸ್ಟೇಟ್? ದೇಶದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಯಾವ ರಾಜ್ಯದ್ದು? ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ. ಸರಿಯಾದ ಉತ್ತರ ಬಂದು ಆಂಧ್ರ ಪ್ರದೇಶ್. ಭಾರತದ ಮೊದಲ ಖಾಸಗಿ ರಾಕೆಟ್ ಉಡಾವಣೆಗೆ ಸಜ್ಜಾಗಿದ್ದು ವಿಕ್ರಮ್ ಎಸ್ ಹೆಸರಿನ ಈ ರಾಕೆಟ್ ಹೈದರಾಬಾದ್ ಮೂಲದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ನ ಕಂಪನಿ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದ್ರ ಬಗ್ಗೆ ತಿಳಿದಿರಲಿ. ನಾಸಾ ವರದಿಯ ಪ್ರಕಾರ ಅಂಟಾರ್ಟಿಕಾದಲ್ಲಿ ಓಝೋನ್ ರಂಧ್ರದ ವ್ಯಾಪ್ತಿ ಎಷ್ಟಿದೆ? ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಏರಿಯಾ ಆಫ್ ದ ಅಂಟಾರ್ಟಿಕ್ ಓಝೋನ್ ಹೋಲ್ ಆಸ್ ಪರ್ ನಾಸಾ ರಿಪೋರ್ಟ್? 23.2 ಮಿಲಿಯನ್, 20 ಮಿಲಿಯನ್, 20.1 ಮಿಲಿಯನ್, 22.3 ಮಿಲಿಯನ್ ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಬಂದು 23.2 ಮಿಲಿಯನ್ ಚದರ ಕಿಲೋಮೀಟರ್. ನಾಸಾದ ವಿಜ್ಞಾನಿಗಳ ಪ್ರಕಾರ ಅಂಟಾರ್ಟಿಕಾದಲ್ಲಿರುವ ಓಝೋನ್ ರಂಧ್ರವು ಅಕ್ಟೋಬರ್ 13ರವರೆಗೆ ಸರಾಸರಿ 23.2 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶವನ್ನು ತಲುಪಲಿದೆ. ದಕ್ಷಿಣ ಧ್ರುವದ ಮೇಲಿನ ಓಝೋನ್ ಪದರ ರಂಧ್ರವು ಕಳೆದ ವರ್ಷಕ್ಕಿಂತ ಸ್ವಲ್ಪ ಕುಗ್ಗಿದೆ. ಸೊ ಹಾಗಾಗಿ ಓಝೋನ್ ರಂಧ್ರ ಎಂದರೆ ಒಂದು ಸ್ಟ್ರಾಟೋಸ್ಪಿಯರ್ ಏನಿದೆ ಅಲ್ಲಿ ಓಝೋನ್ ಪ್ರಮಾಣದಲ್ಲಿ ಕುಸಿತವಾಗಿರುವಂಥದ್ದು. ಸೊ ವಿಶೇಷವಾಗಿ ಅಂಟಾರ್ಟಿಕಾದ ಧ್ರುವ ಪ್ರದೇಶದಲ್ಲಿ ಈ ರಂಧ್ರ ಉಂಟಾಗಿದೆ. ಇದಕ್ಕೆ ಕಾರಣ ಕ್ಲೋರೋಫ್ಲೋರೋಕಾರ್ಬನ್ ಅಥವಾ ನಾವೇನು CFCs ಅಂತ ಹೇಳ್ತೀವಿ, ಅದನ್ನು ಗಾಳಿಯಲ್ಲಿ ಬಿಡೋದ್ರಿಂದ ನಮ್ಮ ರೆಫ್ರಿಜರೇಟರ್ಸ್ ಆಗಿರ್ಬೋದು ಅಥವಾ ಲಿಫ್ಟ್ ಆಗಿರ್ಬೋದು ಅದರಿಂದ ಬರೋಂಥದ್ದು CFCs. ಸೊ ಇದರಿಂದ ಓಝೋನ್ ಪದರ ಡ್ಯಾಮೇಜ್ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಬರೀ ಇನ್ಫ್ರಾರೆಡ್ ರೇಸ್ ಅಷ್ಟೇ ಅಲ್ಲ, UV ರೇಸ್ ಕೂಡ ನಮಗೆ ಸೂರ್ಯನಿಂದ ಬರ್ತಾ ಇದೆ. ಅದರಿಂದ ನಮ್ಮ ಸ್ಕಿನ್ ಡಿಸೀಸಸ್ ಹೆಚ್ಚಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ರೀಸ್ಯಾಟ್ 2 ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿತ್ತು? ರೀಸ್ಯಾಟ್ 2 ಸ್ಯಾಟಲೈಟ್ ವಾಸ್ ಲಾಂಚ್ ಬೈ ವಿಚ್ ಕಂಟ್ರಿ? ಚೀನಾ, ಭಾರತ, ರಷ್ಯಾ, ಅಮೆರಿಕ. ಸರಿಯಾದ ಉತ್ತರ ಬಂದು ಭಾರತ. 2009ರಲ್ಲಿ ಇಸ್ರೋ ಉಡಾವಣೆ ಮಾಡಿದ್ದ ದೇಶದ ಮೊದಲ ಗೂಢಾಚಾರ ಉಪಗ್ರಹ ರೀಸ್ಯಾಟ್ 2 ಉಪಗ್ರಹ ಅನಿಯಂತ್ರಿತವಾದ ಭೂಕಕ್ಷೆ ಪ್ರವೇಶಿಸಿ ಜಕಾರ್ತಾ ಬಳಿ ಹಿಂದೂ ಮಹಾಸಾಗರದಲ್ಲಿ ಬಿದ್ದಿದೆ. ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಸೊ ಇದ್ರ ಬಗ್ಗೆ ಪ್ರಶ್ನೆ ಬರ್ಬೋದು. ಇನ್ನು ನೆಕ್ಸ್ಟ್ ನೋಡಿ, ಇದು ಮ್ಯಾಂಗ್ಟೀನ್ ಎಂಬುದು ಒಂದು ಏನು ಅಂತ ಹೇಳ್ಬಿಟ್ಟು ಪ್ರಾಣಿ, ಲ್ಯಾಬ್ ಮಾಡ್ಯೂಲ್, ವೈರಾಣು, ನಗರ. ಸರಿಯಾದ ಉತ್ತರ ಬಂದು ಲ್ಯಾಬ್ ಮಾಡ್ಯೂಲ್. ಮ್ಯಾಂಗ್ಟಿಯನ್ ಎಂಬುದು ಚೀನಾದ 2ನೇ ಬಾಹ್ಯಾಕಾಶ ಲ್ಯಾಬ್ ಮಾದರಿಯಾಗಿದೆ. ಚೀನಾದ ಅತಿದೊಡ್ಡ ರಾಕೆಟ್ ಲಾಂಗ್ ಮಾರ್ಚ್ 5B Y4 ರಾಕೆಟ್ ಬಳಸಿ ವೆನ್ಚಾಂಗ್ನಿಂದ ನಿಗದಿತ ಕಕ್ಷೆಗೆ ಈ ಮಾದರಿಯನ್ನು ಬಾಹ್ಯಾಕಾಶಕ್ಕೆ ಹಾರಿಸಲಾಗಿದೆ. ಸೊ ಇದರ ಉದ್ದೇಶ ಬಂದ್ಬಿಟ್ಟು ಎಕ್ಸ್ಟ್ರಾ ವೆಹಿಕ್ಯುಲರ್ ಪೇಲೋಡ್ ಮ್ಯಾನ್ಯುಪ್ಯುಲೇಟ್ ಮಾಡಲು ಸಹಾಯ ಮಾಡುತ್ತೆ. ಸೊ ಮ್ಯಾಂಗ್ಟೇನ್ ಅನ್ನೋದು ಒಂದು ಲ್ಯಾಬ್ ಮಾಡ್ಯೂಲ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ಗ್ರಹದಲ್ಲಿ ಪ್ರಾಚೀನ ಸಾಗರದ ಪುರಾವೆ ಪತ್ತೆಯಾಗಿದೆ? ರೀಸೆಂಟ್ಲಿ ಇನ್ ವಿಚ್ ಪ್ಲಾನೆಟ್ ಅನ್ ಏನ್ಷಂಟ್ ಓಷಿಯಾನಿಕ್ ಟ್ರೇಸಸ್ ಹ್ಯಾಸ್ ಬಿನ್ ಡಿಸ್ಕವರ್ಡ್? ಬುಧ ಗ್ರಹ, ಮಂಗಳ ಗ್ರಹ, ಗುರು ಗ್ರಹ, ಶನಿ ಗ್ರಹ. ಸರಿಯಾದ ಉತ್ತರ ಬಂದು ಮಂಗಳ ಗ್ರಹ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ವಿಶಾಲವಾದ ಸಾಗರದ ಪುರಾವೆ ಕಂಡು ಬಂದಿದೆ. ಇದು 3.5 ಶತಕೋಟಿ ವರ್ಷ ಹಿಂದೆ ಕೆಂಪು ಗ್ರಹದ ಮೇಲ್ಮೈಯಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ಸಂಶೋಧಕರು ತಿಳಿಸಿದ್ದಾರೆ. ಈ ಹಿಂದೆ ಮಂಗಳ ಗ್ರಹದಲ್ಲಿ ಸಮುದ್ರದ ಅಲೆಗಳು ಆರ್ದ್ರ ಹವಾಮಾನವಾಗಿತ್ತು. ಈಗಿನ ಕಠಿಣ, ಹೆಪ್ಪುಗಟ್ಟುವ, ಶುಷ್ಕ ಮತ್ತು ಧೂಳಿನ ಭೂದೃಶ್ಯವಲ್ಲದ ಎಂದು ವಿವರಣೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಬಗ್ಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಅತಿದೊಡ್ಡ ಪವನ ಯಂತ್ರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯಾಸ್ ಲಾರ್ಜೆಸ್ಟ್ ವಿಂಡ್ ಟರ್ಬೈನ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಸ್ಟೇಟ್? ಗುಜರಾತ್, ತಮಿಳುನಾಡು, ಬಿಹಾರ್, ಕರ್ನಾಟಕ. ಸರಿಯಾದ ಉತ್ತರ ಬಂದು ಗುಜರಾತ್ ಆಗಿರುತ್ತೆ. ಅದಾನಿ ನ್ಯೂ ಇಂಡಸ್ಟ್ರಿಯಲ್ ಗುಜರಾತ್ ಮುಂದ್ರಾದಲ್ಲಿ ಭಾರತದ ಅತಿದೊಡ್ಡ ವಿಂಡ್ ಟರ್ಬೈನ್ ಜನರೇಟರ್ ಅನ್ನು ಸ್ಥಾಪಿಸಿದೆ. ಇದು ಏಕತೆಯ ಪ್ರತಿಮೆಗಿಂತ ಎತ್ತರವಾಗಿದೆ ಎಂದು ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ ನೋಡ್ತಾ ಯಾವ ಮೆಟ್ರೋ ನಗರವು ದಡಾರ ಕಾಯಿಲೆಯ ಏಕಾಏಕಿ ಏರಿಕೆಯನ್ನು ವರದಿ ಮಾಡಿದೆ? ವಿಚ್ ಮೆಟ್ರೋ ಸಿಟಿ ಹ್ಯಾಸ್ ರಿಪೋರ್ಟೆಡ್ ಅ ಸಡನ್ ಔಟ್ ಬ್ರೇಕ್ ಆಫ್ ಮೀಸಲ್ಸ್? ಮುಂಬೈ, ಗಾಂಧಿನಗರ, ಪಾಟ್ನಾ, ಪುಣೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮುಂಬೈ ಆಗಿರುತ್ತೆ. ಹೌದು ಸ್ನೇಹಿತರೆ, ಮುಂಬೈ ನಗರವು ಏಕಾಏಕಿ ದಡಾರ ಪ್ರಕರಣದ ಏರಿಕೆಯನ್ನು ವರದಿ ಮಾಡಿದೆ. ಮುಂಬೈನ ಗೋದಂಡಿ ಪ್ರದೇಶದಲ್ಲಿ 15 ದಡಾರ ಪ್ರಕರಣಗಳು ವರದಿಯಾಗಿವೆ. ದಡಾರ ವೈರಸ್ನಿಂದ ಹರಡುವ ಒಂದು ರೋಗ ಆಗಿದೆ. ಯಾವ ತಂತ್ರಜ್ಞಾನ ಕಂಪನಿಯು ಫ್ಲಡ್ ಹಬ್ ಹೆಸರಿನ ಪ್ರವಾಹ ಮುನ್ಸೂಚನೆಯ ನೀಡುವ ವೇದಿಕೆಯನ್ನು ಪ್ರಾರಂಭಿಸಿದೆ? ವಿಚ್ ಟೆಕ್ನಾಲಜಿ ಕಂಪನಿ ಹ್ಯಾಸ್ ಲಾಂಚ್ಡ್ ಅ ಪ್ಲಾಟ್ಫಾರ್ಮ್ ದ ಡಿಸ್ಪ್ಲೇಸ್ ಫ್ಲಡ್ ಫ್ಲೋ ಕ್ಯಾಶ್ ನೇಮ್ಡ್ ಫ್ಲಡ್ ಹಬ್? ಗೂಗಲ್, ಅಮೆಜಾನ್, ಆಪಲ್, ಮೆಟಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಗೂಗಲ್ ಆಗಿರುತ್ತೆ. ಸ್ನೇಹಿತರೆ, ಅಮೆರಿಕ ತಂತ್ರಜ್ಞಾನ ಕಂಪನಿಯಾದ ಗೂಗಲ್ ಪ್ರವಾಹ ಮುನ್ಸೂಚನೆ ನೀಡುವ ವೇದಿಕೆಯನ್ನು ಪ್ರಾರಂಭಿಸಿದೆ. ಅದಕ್ಕೆ ಫ್ಲಡ್ ಹಬ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. AI ಮಾದರಿಯಲ್ಲಿ ಇದು ಕೆಲಸ ಮಾಡುತ್ತೆ. ಇತ್ತೀಚೆಗೆ ಪತ್ತೆಯಾದ ಸ್ಯೂಡೋಹೆಲಿಸ್ ಅನ್ನಮಲೈ ಯಾವ ಜಾತಿಗೆ ಸೇರಿದ ಪ್ರಾಣಿಯಾಗಿದೆ? ಸ್ಯೂಡೋಫೆಲೈಸ್ ಅನ್ನಮಲೈ ವಿಚ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಬಿಲಾಂಗ್ ಟು ವಿಚ್ ಸ್ಪೀಸೀಸ್? ಆಮೆ, ಕಪ್ಪೆ, ಏಡಿ, ಹಾವು.
ಸರಿಯಾದ ಉತ್ತರ ಬಂದು ಏಡಿ ಆಗಿರುತ್ತೆ. ಸ್ನೇಹಿತರೆ, ಸಂಶೋಧಕರು ತಮಿಳುನಾಡಿನ ವೆಲ್ಲಾರ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ಸ್ ಏನಿದೆ ಅಲ್ಲಿ ಹೊಸ ಜಾತಿಯ ಏಡಿಯನ್ನು ಕಂಡುಹಿಡಿದಿದ್ದಾರೆ. ಸೊ ಶಿಕ್ಷಣ ಮತ್ತು ಸಂಶೋಧನೆ ಅಣ್ಣಾಮಲೈ ವಿಶ್ವವಿದ್ಯಾಲಯ 100 ವರ್ಷಗಳ ಸೇವೆಯನ್ನು ಗುರುತಿಸಿ ಈ ಏಡಿಗೆ ಸ್ಯಾಡೋ ಹೆಲಿಸ್ ಅಣ್ಣಾಮಲೈ ಎಂದು ಹೆಸರಿಡಲಾಗಿದೆ. ಸ್ಯಾಡೋ ಹೆಲಿಸ್ ಅಣ್ಣಾಮಲೈ ಕಡು ನೇರಳೆ ಬಣ್ಣದ ಗಾಡು ಬೂದು ಬಣ್ಣ ಹೊಂದಿರುತ್ತೆ. ಇದೊಂದು ಏಡಿ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಪ್ರಾರಂಭಿಸಲಾದ ಇ ಕುಂಭ್ ಪೋರ್ಟಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇ ಕುಂಭ್ ಪೋರ್ಟಲ್ ವಿಚ್ ವಾಸ್ ಲಾಂಚ್ ರೀಸೆಂಟ್ಲಿ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಕೃಷಿ, ಶಿಕ್ಷಣ, ಸ್ಥಳೀಯ ಭಾಷೆಗಳಲ್ಲಿ ತಾಂತ್ರಿಕ ಕೋರ್ಸ್, ಆರೋಗ್ಯ. ಸರಿಯಾದ ಉತ್ತರ ಸ್ಥಳೀಯ ಭಾಷೆಗಳಲ್ಲಿ ತಾಂತ್ರಿಕ ಕೋರ್ಸ್. ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ದ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ವಾಸ್ ಲಾಂಚ್ಡ್? 2020, 21, 22, 2019. ಸರಿಯಾದ ಉತ್ತರ ಬಂದು 2021. ಭಾರತವು ದೀರ್ಘಾವಧಿಯ ಕಡಿಮೆ ಹೊರಸೂಸುವಿಕೆ ಅಭಿವೃದ್ಧಿ ಕಾರ್ಯತಂತ್ರವನ್ನು COP27 ಸಮ್ಮೇಳನದಲ್ಲಿ UNFCCC ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನಿದೆ ಇದಕ್ಕೆ ಸಲ್ಲಿಸಿದೆ. 2021ರಲ್ಲಿ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಅನ್ನು ಪ್ರಾರಂಭ ಮಾಡಿತ್ತು. ಸೊ ಇದು ಸುದ್ದಿಯಲ್ಲಿತ್ತು, ಹಾಗಾಗಿ ಪ್ರಶ್ನೆ ಬಂದಿತ್ತು. ಮುಂದಿನ ಪ್ರಶ್ನೆ ನೋಡ್ತೋಣ. ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ ಯಾವ ದೇಶದಲ್ಲಿದೆ? ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ರಷ್ಯಾ, ಭಾರತ, ಅಮೆರಿಕ, ಚೀನಾ. ಸರಿಯಾದ ಉತ್ತರ ಬಂದು ಅಮೆರಿಕ. ಹೌದು ಸ್ನೇಹಿತರೆ, ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ ವಾಷಿಂಗ್ಟನ್ನಲ್ಲಿದೆ. ಇದು ವಾಯುಯಾನ ಮತ್ತು ಅಂತರಿಕ್ಷಯಾನಕ್ಕೆ ಸಂಬಂಧಿಸಿದ ಮಾದರಿಗಳನ್ನು ಕಾಣಬಹುದು. 1946ರಲ್ಲಿ ಸ್ಥಾಪನೆ ಆಗಿತ್ತು. ಅಪೋಲೋ ಕಮಾಂಡ್ ಮಾಡ್ಯೂಲ್, ರೈಟ್ ಸಹೋದರರ ವಿಮಾನ, ಪ್ರಾಕೃತಿಗಳು ಇದರಲ್ಲಿದೆ. ಇನ್ನು ಲಿಕ್ವಿಡ್ ಬಯೋಪ್ಸಿ ಯಾವುದರ ಪ್ರತ್ಯಯ ವಿಧಾನವಾಗಿದೆ? ಲಿಕ್ವಿಡ್ ಬಯೋಪ್ಸಿ ಇಸ್ ಅ ಡಯಾಗ್ನೋಸ್ಟಿಕ್ ಮೆಥಡ್ ಫಾರ್ ವಾಟ್? ಕ್ಯಾನ್ಸರ್, ಗಣಿಗಾರಿಕೆ, ವೈರಸ್, ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದು ಕ್ಯಾನ್ಸರ್. ಹೌದು ಸ್ನೇಹಿತರೆ, ಯಾವುದೇ ವ್ಯಕ್ತಿ ಕ್ಯಾನ್ಸರ್ ಇದೆಯೇ ಇಲ್ಲವೇ ಎಂಬುದು ಪತ್ತೆ ಮಾಡಲು ಅಂಗಾಂಶಗಳನ್ನು ಬಯೋಪ್ಸಿಯಾಗಿ ಕಳಿಸಲಾಗುತ್ತೆ. ಚಾಲ್ತಿಯಲ್ಲಿರುವ ವಿಧಾನ ಪರೀಕ್ಷೆ ಮತ್ತು ಕ್ಯಾನ್ಸರ್ ಪತ್ತೆಗೆ ಸಾಕಷ್ಟು ಸಮಯ ಬೇಕಾಗಿತ್ತು. ಸೊ ಲಿಕ್ವಿಡ್ ಬಯೋಪ್ಸಿ ವಿಧಾನ ಮುಂದುವರೆದ ದೇಶಗಳಲ್ಲಿ ಕೆಲವೇ ಆಸ್ಪತ್ರೆಯಲ್ಲಿ ಬಳಸಲಾಗುತ್ತೆ. ನೋಡಿ, ಕ್ಯಾನ್ಸರ್ ಹೆಂಗಿರುತ್ತೆ ಅಂದರೆ ಒಂದು ಕ್ಯಾನ್ಸರ್ ಸೆಲ್ ಇರುತ್ತೆ, ಅದು ದೊಡ್ಡದಾಗಿ ಬೆಳೀತಾ ಇರುತ್ತೆ ಕ್ಯಾನ್ಸರ್ ಸೆಲ್. ಸೊ ಅದರಿಂದ ನೀವು ಆ ಸೆಲ್ನ ಗುರುತಿಸಿದ್ರೆ ನೀವು ಕ್ಯಾನ್ಸರನ್ನು ಗುರುತಿಸ್ಬೋದಾಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಟಿಯಾನ್ ಜೌ 5 ನೌಕೆಯನ್ನು ಯಾವ ದೇಶ ಉಡಾವಣೆ ಮಾಡಿದೆ? ವಿಚ್ ಕಂಟ್ರಿ ಲಾಂಚ್ ದ ಸ್ಪೇಸ್ ಕ್ರಾಫ್ಟ್ ಕಾಲ್ಡ್ ಟಿನ್ಜೌ 5? ಭಾರತ, ಜಪಾನ್, ಚೀನಾ, ರಷ್ಯಾ. ಸರಿಯಾದ ಉತ್ತರ ಬಂದು ಚೀನಾ. ಹೌದು ಸ್ನೇಹಿತರೆ, ಚೀನಾ ದೇಶವು ಇತ್ತೀಚೆಗೆ ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದ ಸರಕುಗಳ ಸರಬರಾಜು ಮಾಡಲು ಅಂತರಿಕ್ಷ ಸರಕು ನೌಕೆ ಟಿಯಾನ್ ಜೌ 5 ಅನ್ನು ಉಡಾವಣೆ ಮಾಡಿದೆ. ಚೀನಾದ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಟಿಯಾಂಗಾಂಗ್ ಅಂತ ಹೇಳ್ಬಿಟ್ಟು. ವಿಶ್ವದ ಮೊದಲ ಬಾಹ್ಯಾಕಾಶ ನಿಲ್ದಾಣ ಮೀರ್ 1996. ನಂತರ ಅಮೆರಿಕ ನೇತೃತ್ವದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ 98ಅಲ್ಲಿ ಬಂತು. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ನಾವು ಪರಿಸರ ಅಧ್ಯಯನದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತಾ ಹೋಗೋಣ. ಈ ಕರೆಂಟ್ ಅಫೇರ್ಸ್ಗೆ ಉಪಯುಕ್ತವಾಗಲಿ. ಸೊ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಮ್ಯಾಗಝೀನಲ್ಲಿ ಇರುವಂತಹ ಹೆಚ್ಚಿನ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಮ್ಯಾಗಝೀನ್ ಟೆಲಿಗ್ರಾಮ್ ಗುಂಪು ಮತ್ತು ಒಂದು ವೆಬ್ಸೈಟಲ್ಲಿ ನಿಮಗೆ ಉಚಿತವಾಗಿ ಆಕ್ಸೆಸ್ ಅನ್ನು ಕೊಡಲಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ಪರಿಸರ ಅಧ್ಯಯನ ಮತ್ತು ಇನ್ನು ಇತರೆ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ರೀತಿಯಾದಂತಹ ಕಂಟೆಂಟಿಗೆ ನಮ್ಮನ್ನು ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ವಾಟ್ಸ್ಆ್ಯಪ್ ಮತ್ತು ಟೆಲಿಗ್ರಾಮ್ ಗುಂಪುಗಳಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.